ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ಸ್ವಲ್ಪ ದಿನ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಹಾಗಾಗಿ ನನಗೆ ಇನ್ನೂ ಅನಲೈಸಿಸ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆನೂ ಮಾಡಬೇಕು ಅಂದ್ಕೊಂಡೆ, ಟೈಮ್ ಸಿಗಲಿಲ್ಲ. ಓಕೆನಾ. ಸೊ ಮಾರ್ಕೆಟ್ ಏನು ಮಾಡ್ತಾಯಿದೆ, ಏನು ಹೇಳುತ್ತೆ, ಚಾರ್ಟ್ ಏನು ಹೇಳುತ್ತೆ, ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟ್ ಅಂತೂ ಡೌನ್ಫಾಲಲ್ಲಿದೆ. ಓಕೆನಾ. ಇಲ್ಲಿ ಕನ್ಸಾಲಿಡೇಟ್ ಆಯಿತು ವೆಡ್ನೆಸ್ಡೇ. ಓಕೆ, ವೆಡ್ನೆಸ್ಡೇ ಇದು ಥರ್ಸ್ಡೇ. ಓಕೆ, ಸೊ ಇಲ್ಲಿ ಕನ್ಸಾಲಿಡೇಟ್ ಆಗಿತ್ತು, ಆಮೇಲೆ ಕೆಳಗಡೆ ಬಂತು. ಓಕೆನಾ. ಕೆಳಗಡೆನೇ ಕ್ಲೋಸಿಂಗ್ ಕೊಡ್ತಾಯಿದೆ, ಬಟ್ ಇದು ಲೋ ಮಾತ್ರ ಬ್ರೇಕ್ ಮಾಡಿಲ್ಲ. ಓಕೆನಾ. ಸೊ ಸೆನ್ಸೆಕ್ಸಲ್ಲೇ ತುಂಬಾ ಒಳ್ಳೆ ವರ್ಕೌಟ್ ಆಗಿದೆ. ಏನು ಅಂತಂತಂದರೆ ಇಲ್ಲಿ ಸಸ್ಟೈನ್ ಆಯಿತು. ಓಕೆನಾ. ಸಸ್ಟೈನ್ ಆದ ತಕ್ಷಣ ಬ್ರೇಕ್ಔಟ್ ಕೊಟ್ಬಿಟ್ರೆ ಡೈರೆಕ್ಟಾಗಿ ಚೆನ್ನಾಗಿ ಮೂಮೆಂಟ್ ಕೊಡ್ತು ಸೆನ್ಸೆಕ್ಸಲ್ಲಿ. ಸೊ ಚೆನ್ನಾಗಿ ಯಾರಾದರೂ ಇಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಬಾಟಮಲ್ಲಿ, ಇಲ್ಲ ನಿನ್ನೆದು ಡೇ ಲೋ ಅಲ್ಲಿ ಏನಾದರೂ ಬುಕ್ ಮಾಡ್ಕೊತಾರೆ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಇನ್ನೂ ಜಾಸ್ತಿ ಹೋಗುತ್ತೆ ಅನ್ನೋರಿಗೆಲ್ಲ ಇಲ್ಲಿ ಹೊಡೆತ ಬಿದ್ದಿರುತ್ತೆ. ಸೊ ಪರವಾಗಿಲ್ಲ. ಓಕೆ, ಅನಾಲಿಸಿಸ್ ಒಂದು ಸತಿ ನೋಡಿಬಿಡೋಣ ಏನಾಗುತ್ತೆ ನಾಳೆ ಅಂಥೇಳಿ. ಚಾರ್ಟ್ ಅಂತೂ ಬಿಯರಿಶೇ ಇದೆ. ಓಕೆನಾ. ಡೌನ್ಫಾಲ್ ಇದೆ. ಸೊ ಕಾಯ್ದು ನೋಡಬೇಕು ಈ ಲೆವೆಲು. ಓಕೆನಾ. ಈ ಲೆವೆಲ್ ಬೇಡ, ಈ ಲೆವೆಲು 24,080 ಲೆವೆಲ್ ಬ್ರೇಕ್ ಆದರೆ. ಓಕೆನಾ. ಲೆವೆಲ್ ಬ್ರೇಕ್ ಆದರೆ 24 ಒಂದು ನಿಮಿಷ ಇದೆ, 24,120. ಓಕೆ, 24. ಓಕೆ ಕರೆಕ್ಟ್ ಇದೆ. ಓಕೆ, ಈ ಲೆವೆಲ್ 24,080 ಲೆವೆಲ್ ಬ್ರೇಕ್ ಆದರೆ, ಓಕೆನಾ, ಪ್ಲಸ್ 150 ಪಾಯಿಂಟ್ ಟಾರ್ಗೆಟ್ ಮಾಡಿ. ಓಕೆ, ಅದು ಫ್ಲ್ಯಾಟ್ ಓಪನ್ ಆದರೆ, ಓಕೆ, ಫ್ಲ್ಯಾಟ್ ಓಪನ್ ಆಗಿ ಇದನ್ನು ಬ್ರೇಕ್ ಮಾಡಿದ್ರೆ ಇದನ್ನು ಟಾರ್ಗೆಟ್ ಮಾಡಿ. ಎಸ್ ಎಲ್ ಮಾತ್ರ ಸ್ಟ್ರಿಕ್ಟ್ಲಿ 30 ಪಾಯಿಂಟ್ ಇಡಿ, ಇಲ್ಲ 25 ಪಾಯಿಂಟ್ ಇಡಿ. ಓಕೆನಾ. ಅಂದರೆ 120ಗೆ ಎಕ್ಸಿಟ್ ಮಾಡಬೇಕಾಗತ್ತೆ. ಬಟ್ ನಮ್ಮದೇನಿದೆ 110ಗೆ ಬರುತ್ತೆ, 110ಗೆ ಇಟ್ಕೊಂಬಿಡಿ. ಓಕೆನಾ. ಸೊ ಮೇಲ್ಗಡೆ ಕ್ಲಿಯರ್ ಆಗಿದೆ. ಮೇಲ್ಗಡೆ ಅಂತೂ ನಾನು ಇಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಇಲ್ಲಿನೂ ಹೋಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ತುಂಬಾ ಕನ್ಸಾಲಿಡೇಟ್ ಆಗಿದೆ. ಹೌದಾ. ಸೊ ಮಾರ್ಕೆಟು ಬೈ ಚಾನ್ಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಂಥ ಚಾನ್ಸಸ್ ಅಂತೂ ಇಲ್ಲ. ಇನ್ ಬಿಟ್ವೀನ್ ಇಲ್ಲಿ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆನಾ. ಇನ್ ಬಿಟ್ವೀನ್ ಇಲ್ಲಿ ಏನಾದರೂ ಓಪನ್ ಆಯಿತು, ಇಲ್ಲೇನಾದರೂ 320 330 ಬ್ರೇಕ್ ಮಾಡೋದು ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡಿರಿ, 480 ಟಾರ್ಗೆಟ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೂ. ಓಕೆನಾ. ಸೊ ಮಾರ್ಕೆಟು ಸಿಂಪಲಾಗಿ ಇಟ್ಕೊಂಡ್ಬಿಡಿ. ಜಾಸ್ತಿ ಮೂಮೆಂಟ್ ಕೊಡ್ತಾ ಇದೆ ಮಾರ್ಕೆಟು. ಆಮೇಲೆ ಡೇ ಕ್ಯಾಂಡಲಲ್ಲಿ ಒಂದು ಸತಿ ನೋಡಿಬಿಡೋಣ. ಓಕೆ, ಡೇ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲ್ ಸ್ಟ್ರಾಂಗ್ ಇದೆ. ಓಕೆ, ಮಂತ್ಲಿ ಕ್ಯಾಂಡಲ್ ಮಾತ್ರ ಗ್ರೀನೇ ಇದೆ. ಓಕೆ, ವೀಕ್ಲಿ ಡೇ ಒಂದು ಮಾತ್ರ ಇದೆ ರೆಡ್ ಇದೆ. ಸೊ ಬೈ ಚಾನ್ಸ್ ಏನಾದರೂ ಮೇಲ್ಗಡೆ ಮತ್ತೆ ಓಪನ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟ್. ಓಕೆನಾ. ಈ ಲೆವೆಲಲ್ಲಿ, ಈ ಲೆವೆಲ್ ಬಂದುಬಿಟ್ಟು ಯಾವ್ದು ಲೆವೆಲ್ ಆಗುತ್ತೆ, 400 ಲೆವೆಲ್ ಏನಾದರೂ ಕ್ರಾಸ್ ಆಯಿತು ಅಂದ್ಕೊಳ್ಳಿ, ಡೈರೆಕ್ಟಾಗಿ ನಿಮಗೆ 700 ಇಲ್ಲ 800 ಟಾರ್ಗೆಟ್ ಕಾಣಬಹುದು ಮೇಲ್ಗಡೆ. ಗ್ಯಾಪ್ ಅಪ್ ಓಪನ್ ಆದರೆ ಹೇಳ್ತಾ ಇದ್ದೀನಿ. ಓಕೆನಾ. ಅದು ಪ್ಲಸ್ 100 ಪಾಯಿಂಟ್ ಆಗಬೇಕು. ಪ್ಲಸ್ 100 ಪಾಯಿಂಟ್ ಆದರೆ ಮಾತ್ರ ಈ ಟಾರ್ಗೆಟ್ ರೀಚ್ ಆಗುತ್ತೆ 400. ಇಲ್ಲ ಕೆಳಗಡೆ ಹೇಳಿದ್ನಲ್ಲ 24,080 24K ಸೈಕಾಲಜಿಕಲ್ ನಂಬರ್ ಇದೆ. ಇಲ್ಲಿ ಸ್ವಲ್ಪ ಹುಷಾರಿರಬೇಕಾಗುತ್ತೆ. ಯಾಕಂದರೆ 24Kಯಿಂದ ಮತ್ತೆ ಬೌನ್ಸ್ ಬಂತು ಅಂತ ಅಂದ್ಕೊಳ್ಳಿ, 24,200ವರೆಗೂ ಬರೋ ಚಾನ್ಸಸ್ ಇದೆ. ಓಕೆನಾ. ಸೊ ಮಾರ್ಕೆಟ್ ಸಿಂಪಲ್ಲಾಗಿ ಇಟ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಒಂದೊಂದೇ ಲಾಟಲ್ಲಿ ಟ್ರೈ ಮಾಡಿ. ವಾರ್ ಬೇರೆ ನಿಂತು ಹೋಗಿದೆ ಅಂತ ನ್ಯೂಸ್ ಬೇರೆ ಬರ್ತಾಯಿದೆ. ನೋಡೋಣ ಅಂತ. ಚೆನ್ನಾಗಿ ಡೇಗಳು ಬರುತ್ತೆ, ಇಲ್ಲ ಅಂತಿಲ್ಲ. ಓಕೆ, ಚೆನ್ನಾಗಿ ಮಾಡೋಣ ಅಂತ ಟ್ರೇಡಿಂಗು. ಕೈಯಲ್ಲಿ ಹಿಡ್ತಾ ಇಟ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. ಸೊ ಇದು ಈ ಲೆವೆಲ್. ಓಕೆನಾ. ಇದ್ರ ಕೆಳಗಡೆ ಒಂಚೂರು ಬರೋಕ್ಕೆ ಬಿಡಿ. ಇಲ್ಲಿ 120 ಲೆವೆಲ್ ಇದೆ. ಓಕೆನಾ. 80. ಬಟ್ ಇಲ್ಲೊಂದು ಏನು ಹೆಡ್ ಹಾಕಿದೆ ಅಂದರೆ ನನಗೆ 24K ಹೆಡ್ ಹಾಕಿದೆ. ಅದಕ್ಕೆ ಇಲ್ಲಿಂದ 100 ಪಾಯಿಂಟ್. ಓಕೆನಾ. 100 ಪಾಯಿಂಟ್ ಬೆಳೆಸ್ಬಿಟ್ಟು ಮತ್ತೆ ಇಲ್ಲಿ ಮೇಲೆ ಬರುತ್ತೇನೋ ಮಾರ್ಕೆಟು ಅಂತ ಡೌಟ್ ಇದೆ. ಇಲ್ಲ ಇದನ್ನು ಕಂಟಿನ್ಯೂಷನ್ ಏನಾದರೂ ಆಯಿತು ಅಂದ್ಕೊಳ್ಳಿ, ಡೈರೆಕ್ಟಾಗಿ 950 ಟಾರ್ಗೆಟ್ ಬರುತ್ತೆ. ಓಕೆನಾ. 23,950. ಸೊ ಸ್ವಲ್ಪ ಕೈಯಲ್ಲಿ ಅದೇ ಹೇಳ್ದಲ್ಲ, ಸ್ವಲ್ಪ ಮಿತ ಇರಲಿ, ಜಾಸ್ತಿ ಅಂತೇಳಿ ಕಳಿಸ್ಕೊಳಕ್ಕೆ ಹೋಗಬೇಡಿ. ಓಕೆನಾ. ಸೊ ಇದ್ರ ಮೇಲೆ 360 ಮೇಲೆ ಟಾರ್ಗೆಟ್ ಬಂದುಬಿಟ್ಟು ಅದೇ ಹೇಳಿದ್ನಲ್ಲ, 500 ಆಗ್ಬೋದು, 700. ನೆಕ್ಸ್ಟ್ ಟಾರ್ಗೆಟ್ 700. ಅದು ಮೇಲ್ಗಡೆ ಓಪನ್ ಆದರೆ ಹೇಳ್ತಾ ಇದ್ದೀನಿ, ಗ್ಯಾಪ್ ಅಪ್ ಓಪನ್ ಆದರೆ. ಓಕೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.